स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ವಿಜಯಪುರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು HBT ಹೌಸ್ ಬ್ರೇಕಿಂಗ್ ಥ್ರೆಫ್ಟ್ ಪ್ರಕರಣಗಳು ವರದಿಯಾಗಿರ್ತವೆ. ಅದರಲ್ಲಿ ಬಹಳಷ್ಟು ನಾವು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷ ತಂಡವನ್ನು ಸಹ ರಚನೆ ಮಾಡಲಾಗಿದೆ. ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ಮುಂದಾಳತ್ವದಲ್ಲಿ ಒಂದು ತಂಡ ರಚನೆಯಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ಗುಂಬಜ್, DSP ವಿಜಯಪುರ ಸಿಟಿ ಇವರು ಅದನ್ನು ನೇತೃತ್ವ ವಹಿಸಿರ್ತಾರೆ. ಅದರಲ್ಲಿ ನಮಗೆ ಸ್ವಲ್ಪ ಒಂದು ಸಕ್ಸಸ್ನು ಸಿಕ್ಕಿದೆ. ಒಂದು ಕೇಸಲ್ಲಿ ಕ್ರೈಮ್ ನಂಬರ್ 80/24 ಇದರಲ್ಲಿ ಒಂದು ಜಲನಗರದಲ್ಲಿ ಒಂದು ದಾಖಲಾಗಿರುತ್ತದೆ. ಆ 80/24 ಪ್ರಕರಣದಲ್ಲಿ ಪತ್ತೆ ಹಚ್ಚುವಾಗ ಶೋಧ ಕಾರ್ಯ ನಡೆಸ್ತಿರುವಾಗ ನಮಗೇನು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ. ಆ ಆಧಾರದ ಮೇಲೆ ನಾವು ಒಬ್ಬನನ್ನು ದಸ್ತಗಿರಿ ಮಾಡಿರ್ತೀವಿ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಪುಣೆ, ಬೆಳಗಾವ್, ಸಾಂಗ್ಲಿ ಆ ಕಡೆ ಸಹ ತಿರುಗಾಡಿ ನಮ್ಮ ತಂಡ ಬಂದಿರುತ್ತದೆ. ಫೈನಲಿ ಇವನಿಗೆ ಅರೆಸ್ಟ್ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ. ಅವನು ಅಶ್ಫಾಕ್ ತಂದೆ ಸೈಫನ್ ಸಾಬ್ ಶೇಖ್, ಸಾಕಿನ ಕರೀಂನಗರ್, ತಾಲೂಕಾ ಇಂಡಿ, ಇವನಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಇವನಿಂದ ಇನ್ನೂ ನಾನು 2 ಕೇಸಸ್ ಪ್ರಕರಣವನ್ನು ನಾವು ಭಾಗಿಯಾಗಿದ್ದೀನಿ ಅಂತ ಅವನು ಒಪ್ಕೊಂಡಿರುತ್ತಾನೆ. 2 ಕೇಸಸ್, ಒಂದು ಜಲ್ನಗರ್, ಒಂದು APMC, ಒಂದು ಆದರ್ಶ್ ನಗರ್, ಒಟ್ಟು 3 ಕೇಸಸ್ ಆಗಿರ್ತವೆ. ಈ 3 ಕೇಸಸ್ಸನ್ನು ಸೇರಿ ಒಟ್ಟು 366 ಗ್ರಾಮ್ ಅಷ್ಟು ಬಂಗಾರದ ಆಭರಣಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಅದರ ಜೊತೆಗೆ ಸುಮಾರು 300 ಗ್ರಾಮ್ ಬೆಳ್ಳಿ ಆಭರಣಗಳು ಸಹ ವಶಕ್ಕೆ ಪಡೆದಿದ್ದೀವಿ. ಒಟ್ಟು ಸೇರಿ ಮುದ್ದೆಮಾಲವನ್ನು ಒಟ್ಟು ಸೇರಿ 26,82,000 ಅಷ್ಟು ಕಿಮ್ಮತ್ತಿನ ಮುದ್ದೆಮಾಲವನ್ನು ವಶಕ್ಕೆ ಪಡೆಯುವುದರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿರುತ್ತದೆ. ಅದೇ ರೀತಿ ಈ 3 ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದರ ಜೊತೆಗೆ ಇನ್ನೂ ಕೆಲವು ಕೇಸಸ್ಸಲ್ಲಿ ಸಹ ನಾವು ಶೋಧ ಕಾರ್ಯ ಅಥವಾ ಪತ್ತೆ ಕಾರ್ಯ ನಡೆಸ್ತಾ ಇದ್ದೀವಿ. ಅದರಲ್ಲಿ ಸಹ ಏನು ಸಾಕ್ಷ್ಯಗಳು ಇದ್ದಾವೆ. ಮೊನ್ನೆ ಆದಂತಹ ಒಂದು ಮುದ್ದೆಬೇಹಾಳ್ ಕೇಸಲ್ಲಿ ಸಹ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಕೋಲ್ಹಾಪುರದ ಒಬ್ಬ ಉದ್ಯಮಿಗೆ ಕಾರಲ್ಲಿ ಹೋಗ್ತಿರುವಾಗ 2 ಜನ ಬೈಕಲ್ಲಿ ಬಂದವರು ಅಡ್ಡಗಟ್ಟಿ ಅವನ ಕಡೆಯಿಂದ ಗೋಲ್ಡ್ ಚೈನ್ ಮತ್ತು ಕೆಲವು ಕ್ಯಾಶ್ ಮತ್ತು ಮೊಬೈಲನ್ನು ತೊಗೊಂಡು ಹೋಗಿರ್ತಾರೆ. ಅದನ್ನು ಸಹ ನಾವು ಒಂದು ದಿವಸದಲ್ಲಿನೇ ಪತ್ತೆ ಹಚ್ಚಿ ಅದರಲ್ಲಿ ಸಹ 3 ಜನರಿಗೆ ನಿಪ್ಪಾಣಿಯಿಂದ ನಾವು ದಸ್ತಗಿರಿ ಮಾಡಿದ್ದೀವಿ. ಸೊ ಪ್ರಾಪರ್ಟಿ ಅಫೆನ್ಸ್ ಸಲುವಾಗಿ ಏನೋ HBT ನಡೀತಿದ್ದಾವೆ ಅಥವಾ ಅಂಥ ಕೇಸಸ್ ಏನು ನಡೀತಿದ್ದಾವೆ ಅದರ ಬಗ್ಗೆ ಈಗಾಗಲೇ ಬಹಳ ಮುತುವರ್ಜಿ ವಹಿಸಿ ಬಹಳ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಮಗೆ ಸಕ್ಸಸ್ ಸಿಗ್ತಾ ಇದೆ. ಇದನ್ನು ನೋಡ್ರಿ, ಇದು ಸರ್ಕಲ್ ಇನ್ಸ್ಪೆಕ್ಟರ್ ಗೋಲ್ಗುಂಬಜ್ ಮತ್ತು ಅವ್ರದ್ದು ಬೆಲ್ಲ PSIಗಳು, PSI ಆದರ್ಶ್ ನಗರ್, PSI ಜಲ್ನಗರ್ ಮತ್ತು PSI ಗೋಲ್ಗುಂಬಜ್ ಮತ್ತು ಅವ್ರ ತಂಡ ಸಿಬ್ಬಂದಿಗಳು ಸೇರಿ ಬಹಳ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅವು ಎಲ್ಲರಿಗೂ ನಾವು ಅಪ್ರಿಷಿಯೇಷನ್ ಲೆಟರ್ ಮತ್ತು ಬಹುಮಾನ ಸಹ ಈಗ ಕೊಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ ನಾವು ಪ್ರತಿಯೊಂದು ಸ್ಥಳವನ್ನು ನಾವು ಸೈಂಟಿಫಿಕ್ ಆಗಿ ನಾವು ವೈಜ್ಞಾನಿಕವಾಗಿ ಪರಿಶೀಲಿಸ್ತೀವಿ. ಅದರಲ್ಲಿ ಏನೇ ಆಗಲಿ CCTV ಫುಟೇಜ್ ಆಗಲಿ ಅಥವಾ ಬೇರೆ ಯಾವುದು ಕ್ಲೂಸ್ ಆಗಲಿ ಅದನ್ನು ಪ್ರತಿಯೊಂದಕ್ಕೆ ನಾವು ಪರಿಗಣಿಸಿ ಮತ್ತು ನಮ್ಮಲ್ಲಿ ಹಳೆ ಯಾರ್ಯಾರು ಈ ರೀತಿ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ, ಯಾರ್ಯಾರು ಮಾಡಿರಬಹುದು ಅವ್ರದ್ದು ಸಹ ಮಾಹಿತಿ ಏನಿದೆ ಅದು ಎಲ್ಲರಿಗೂ ಕರೆಸಿ ಮತ್ತು ಎಲ್ಲ ಆಯಾಮಗಳಿಂದ ಮಾಡಿ ಇದನ್ನು ಮಾಡಿರ್ತೀವಿ. ಸೊ ಒಂದು ಅಂತ ಇಲ್ಲ, ಬಟ್ ಕಂಟಿನ್ಯೂಸ್ ಎಫರ್ಟ್ ಇದೆ. ಬೇರೆ ಸಹ ಇನ್ನು ಕೆಲವು ಕೇಸಸ್ಸಲ್ಲಿ ನಮಗೆ ಕ್ಲೂಸ್ ಇದ್ದಾವೆ. ನೋಡೋಣ ಅದರಲ್ಲಿ ಸಹ ಏನಾಗ್ತದೆ. ಆರೋಪಿ ಸಿಕ್ಕಿದ ನಂತರ ಮುಂದಿನ ಪ್ರೋಗ್ರೆಸ್ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಮುದ್ದೆಬೇಹಾಳ್ ಪ್ರಕರಣದಲ್ಲಿ ನೋಡ್ರಿ, ಉದ್ಯಮಿ ಅವರ ಜೊತೆ ಇರುವಂಥ ಡ್ರೈವರ್ ಅವನ ಮೇಲೆ ಸಂಶಯ ಪಟ್ಟು ಅವನದು ಮೂಮೆಂಟ್ ನೋಡಿ ಅವನಿಂದ ಫಸ್ಟ್ ಟ್ರೇಸ್ ಮಾಡಿ ಆ ರೀತಿ ನಾವು ಭೇದಿಸಿದ್ರಲ್ಲಿ ಯಶಸ್ವಿಯಾಗಿರ್ತೀವಿ. ಅದರಲ್ಲಿ ಒಟ್ಟು 3 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಅದು ಬಹಳ ಕ್ಷಿಪ್ರ ಕಾರ್ಯಾಚರಣೆ. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಪ್ರಕರಣ ಆಗಿರುತ್ತದೆ, ಮಧ್ಯಾಹ್ನ ಸುಮಾರಿಗೆ ನಮಗೆ ವರದಿ ಆಗಿರುತ್ತದೆ. ಗೊತ್ತಾದ ತಕ್ಷಣ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಅದೇ ರಾತ್ರಿಯಲ್ಲಿ ಮತ್ತು ಒಂದು ದಿವಸದಲ್ಲಿ 24 ತಾಸಲ್ಲಿ ಪ್ರಕರಣವನ್ನು ನಾವು ಭೇದಿಸಿರ್ತೀವಿ. ಮತ್ತು ಆ ಮುದ್ದೆಮಾಲವನ್ನು ಸಹ ಇಂಟ್ಯಾಕ್ಟ್ ಆಗಿ ರಿಕವರ್ ಆಗಿದೆ. ಹೌದು, ಡ್ರೈವರೇ ಅದರಲ್ಲಿ ಇನ್ವಾಲ್ವ್ ಆಗಿ ಇಂಟಿಮೇಷನ್ ಕೊಟ್ಟಿರ್ತಾನೆ. ಅವ್ರು ಕೊಟ್ಟ ಮಾಹಿತಿ ಪ್ರಕಾರ 2 ಜನ ಬಂದು ಬೈಕಲ್ಲಿ ಬಂದು ಅಡ್ಡಗಟ್ಟಿ ಈ ಸುಲಿಗೆಯನ್ನು ಮಾಡಿರ್ತಾರೆ. ಸೊ ಆ ರೀತಿ ಸ್ವಲ್ಪ ಡ್ರೈವರ್ಗೆ ಫಸ್ಟ್ ಇಂಟ್ರೋಗೇಟ್ ಮಾಡಿದಾಗ ಒಪ್ಕೊಂಡಾಗ ನಾವು ಎಲ್ಲ 3 ಜನರಿಗೆ ದಸ್ತಗಿರಿ ಮಾಡಿದ್ದೀವಿ. ನಾವು ಹೊರತಿಯಲ್ಲಿ ಸಹ ಮೊನ್ನೆ 3-4 ಮನೆಗಳಲ್ಲಿ ಆಗಿತ್ತು. ಅದರಲ್ಲಿ ಮನೆಯವರು ತಮ್ಮ ಮನೆಯನ್ನು ಕೀಲಿ ಹಾಕಿ ಬೇರೆ ಕಡೆ ಹೋಗಿರ್ತಾರೆ ಅಥವಾ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅಥವಾ ಕೆಲವು ಕೇಸಲ್ಲಿ ಮೇಲೆ ಮಲಗಿರ್ತಾರೆ, ಕೆಳಗಡೆ ಎಲ್ಲ ಲಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಸ್ವಲ್ಪ ಅದನ್ನು ನಾವು ಮುಂಜಾಗೃತವಾಗಿ ಇದ್ದರೆ ಅಥವಾ ನೀವು ಹೋಗ್ತಾ ಇದ್ದೀರಿ ಅಂದರೆ ಪಕ್ಕದಲ್ಲಿ ಅಟ್ಲೀಸ್ಟ್ ಯಾರಿಗಾದ್ರೂ ತಿಳಿಸಿದರೆ, ಪೊಲೀಸರಿಗೆ ತಿಳಿಸಿದರೆ ಅದನ್ನು ನಮ್ಮ ಬೀಟ್ ಇರುತ್ತೆ ರಾತ್ರಿ ಸಮಯದಲ್ಲಿ ನಾವು ಅಲ್ಲಿ ಒಂದು ಸುತ್ತ ಹಾಕಬಹುದು.
ಅಂತ ಸಂದರ್ಭದಲ್ಲಿ ನಮ್ಮ ರಾತ್ರಿ ಬೀಟ್ನೂ ಇರ್ತದೆ, ನಾವು ಅಲರ್ಟ್ ಆಗಿರ್ತೀವಿ ಅಷ್ಟೇ. ಆ ಏರಿಯಾದಲ್ಲಿ ಒಂದು ನಮ್ಮ ಬೀಟ್ ಸಹ ಹೋಗ್ತದೆ. ವಿಶೇಷವಾಗಿ ಸಿಟಿ ಏರಿಯಾದಲ್ಲಿ ಅಂತ ಸಂದರ್ಭದಲ್ಲಿ ನಮ್ಮ ರೆಗ್ಯುಲರ್ ನೈಟ್ ಬೀಟ್ ಇರ್ತವೆ. ಆವಾಗ ಇದನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಜಾರಿಗೆ ತರಬಹುದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.